ಎಲ್ಲರಿಗೂ ನಮಸ್ಕಾರ. ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಸಂಚಿಕೆಗಳಲ್ಲಿ ನಾವು ಏನೆಲ್ಲ ಅಭ್ಯಾಸಗಳನ್ನು ಮಾಡಿದ್ವಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಅನ್ಕೋತೀನಿ. ಇವತ್ತು ಯಾವ ಒಂದು ಡಿಸೀಸ್ಗೆ ನಾವು ಯೋಗಾಭ್ಯಾಸನ ಪ್ರಾಕ್ಟೀಸ್ ಮಾಡ್ತೀವಿ? ಸಂಧಿವಾತ ಅಥವಾ ಆರ್ಥ್ರೈಟಿಸ್. ಆರ್ಥ್ರೈಟಿಸ್ ಅಂದರೆ ಏನು? ನಿಮ್ಮ ದೇಹದಲ್ಲಿರುವ ಹಲವಾರು ಸಂಧಿಗಳು ಅಥವಾ ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಒಂದು ಪೇನ್ ಬರೋಕ್ಕೆ ಶುರುವಾಗುತ್ತೆ. ಏನೇನಿರುತ್ತೆ, ನಮಗೆ ನೋವಿರುತ್ತೆ, ಊತ ಇರುತ್ತೆ, ಏನಾದರೂ ಮೂವ್ಮೆಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಇದರಲ್ಲಿ ಏನಿರುತ್ತೆ, ಅಲೋಪತಿ ಪ್ರಕಾರ ನೋಡಿದ್ರೆ ಏನಕ್ಕಾಗುತ್ತೆ ಇದು? ದೇಹದಲ್ಲಿ ಇನ್ಫ್ಲಮೇಷನ್ ಅಂತ ಆಗುತ್ತೆ. ಇನ್ಫ್ಲಮೇಷನ್ ಆದಾಗ ಏನಾಗುತ್ತೆ, ಜಾಯಿಂಟ್ಸಲ್ಲೆಲ್ಲ ಪೇನ್ ಬರೋಕ್ಕೆ ಶುರುವಾಗುತ್ತೆ. ಯಾವ್ಯಾವ ಕಾರಣಗಳಿಂದ ಬರುತ್ತೆ? ಕೆಲವರು ತೂಕ ಜಾಸ್ತಿ ಇರ್ತಾರೆ. ತೂಕ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಮಂಡಿ ನೋವು ಬರೋಕ್ಕೆ ಶುರುವಾಗುತ್ತೆ ಅವರಿಗೆ. ಯಾಕೆ? ಮಂಡಿಗೆ ದೇಹದ ತೂಕವನ್ನು ತಡ್ಕೊಳ್ಳೋದಕ್ಕಾಗಲ್ಲ. ಆ ಥರ ಟೈಮಲ್ಲೂ ನೋವು ಬರುತ್ತೆ. ಯೋಗದ ಪ್ರಕಾರ ನೋಡಿದಾಗ ದೇಹದಲ್ಲಿ ವಾಯುವಿನ ಅಂಶದಲ್ಲಿ ಏರುಪೇರಾದಾಗ ನೋವು ಬರೋಕ್ಕೆ ಶುರುವಾಗುತ್ತೆ. ಆ ಟೈಮಲ್ಲಿ ನಮಗೇನಾಗುತ್ತೆ, ಜಾಯಿಂಟ್ಸಲ್ಲಿ ಪೇನ್ಸ್ ಎಲ್ಲ ಬರೋಕ್ಕೆ ಶುರುವಾಗುತ್ತೆ. ಇದಕ್ಕೆ ಏನೇನೆಲ್ಲ ಅಭ್ಯಾಸಗಳನ್ನು ಮಾಡೋದು ಅಂತ ಇವತ್ತು ನೋಡೋಣ. ನಿಧಾನವಾಗಿ ಎಲ್ಲರೂ ನಮಸ್ಕಾರ ಮುದ್ರೆಯನ್ನು ತಗೊಳ್ಳಿ. ಕಣ್ಣನ್ನು ಮುಚ್ಚಿ ಆರಾಮಾಗಿ ಕುರ್ಚಿಯ ಮೇಲೆ ಕೂತ್ಕೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಪ್ರಾರ್ಥನೆಯಿಂದ ಶುರು ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನು ಉಜ್ಜಿ ಶಾಖವನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗ ಕೈಗಳನ್ನು ಬಿಡಿ. ಇವತ್ತಿನ ಎಲ್ಲ ಅಭ್ಯಾಸಗಳನ್ನು ನಾವು ಚೇರ್ ಮೇಲೆ ಕುತ್ಕೊಂಡು ಮಾಡೋಣ. ಚೇರ್ ಮೇಲೆ ಕುತ್ಕೊಂಡೆ ಯಾಕೆ ಮಾಡಬೇಕು? ಮಂಡಿ ನೋವಿರೋವರಿಗೆ ತುಂಬ ಹೊತ್ತು ನಿಂತ್ಕೊಂಡು ಮಾಡೋದಕ್ಕಾಗಲ್ಲ, ಮತ್ತು ನಿಂತ್ಕೊಂಡಿದ್ರೆ ಮತ್ತೆ ಕುತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಮತ್ತೆ ನಿಂತ್ಕೊಳ್ಳೋಕ್ಕಾಗಲ್ಲ. ಪೊಸಿಷನ್ ಚೇಂಜ್ ಮಾಡಿದಾಗ ಪೇನ್ ಜಾಸ್ತಿ ಆಗುತ್ತೆ. ಅವರಿಗೆ ಈಸಿ ಆಗಲಿ ಅಂತ ಹೇಳಿ, ಸುಲಭವಾಗಿ ಅವ್ರು ಪ್ರಾಕ್ಟೀಸ್ ಮಾಡಲಿ ಅಂತ ಹೇಳಿ ಚೇರ್ ಮೇಲೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಮೊದಲನೇದಾಗಿ ಲೂಸನಿಂಗ್ ಪ್ರಾಕ್ಟೀಸಸ್ ಅಥವಾ ಸೂಕ್ಷ್ಮ ವ್ಯಾಯಾಮನ ಮಾಡೋಣ. ಫಸ್ಟ್ ಪ್ರಾಕ್ಟೀಸ್ ನೆಕ್ ಮೂವ್ಮೆಂಟ್ಸ್ ಅಥವಾ ಕುತ್ತಿಗೆಯ ಸಂಚಲನೆ. ಫಸ್ಟ್ ಅಪ್ ಆ್ಯಂಡ್ ಡೌನಲ್ಲಿ ಸ್ಟಾರ್ಟ್ ಮಾಡೋಣ. ನಿಧಾನವಾಗಿ ಕಣ್ಣು ಮುಚ್ಚಿ ಎಲ್ಲರೂ ಉಸಿರು ತಗೋತಾ ಕತ್ತನ್ನು ಮೇಲೆತ್ತಿ ಉಸಿರು ಬಿಡ್ತಾ ಕೆಳಗೆ. ಉಸಿರು ತಗೊಂಡು ಮೇಲೆ ಬನ್ನಿ. ಉಸಿರು ಬಿಡ್ತಾ ಕೆಳಗೆ. ನಿಧಾನವಾಗಿ ಕತ್ತು ಮೇಲೆತ್ತಿ ಕೆಳಗೆ ಮೇಲೆ. ನಿಧಾನವಾಗಿ ಮಾಡಬೇಕೆಲ್ಲ ಪ್ರಾಕ್ಟೀಸಸ್ನ. ಕೆಳಗೆ. ಈಗ ಸೈಡ್ ಮೂವ್ಮೆಂಟ್ ಮಾಡೋಣ. ನಿಧಾನವಾಗಿ ಬಲಗಡೆಗೆ ಬಾಗಿ, ಕುತ್ತಿಗೆ ಮಾತ್ರ ಬಾಗಬೇಕು, ಭುಜನ ಮೇಲೆ ಎತ್ತಬಾರ್ದು. ವಾಪಸ್ ಮಧ್ಯಕ್ಕೆ ಬನ್ನಿ. ಈಗ ಎಡಗಡೆಗೆ ಬಾಗಿ, ಮತ್ತೆ ಮಧ್ಯಕ್ಕೆ ಬನ್ನಿ. ಬಲಗಡೆಗೆ ಬಾಗಿ, ಮಧ್ಯಕ್ಕೆ, ಎಡಗಡೆಗೆ. ನಿಧಾನವಾಗಿ ಮಾಡಿ. ಸೈಡಲ್ಲಿ ಸ್ಟ್ರೆಚ್ ಫೀಲ್ ಆಗ್ತಾ ಇರ್ಬೇಕು ನಿಮಗೆ. ಕಂಟಿನ್ಯೂ ಮಾಡಿ. ಬಲಗಡೆ ಬಾಗಿ, ಮತ್ತೆ ಮಧ್ಯಕ್ಕೆ ಬನ್ನಿ. ವಾಪಸ್ ಮತ್ತೆ ಎಡಗಡೆಗೆ ಬಾಗಿ, ಪುನಃ ಮಧ್ಯಕ್ಕೆ ಬನ್ನಿ. ಕೊನೆಯ ಸುತ್ತು ಬಲಗಡೆಗೆ ಬಾಗಿ, ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಎಡಗಡೆಗೆ ನಿಧಾನಕ್ಕೆ ಸೆಂಟರ್ಗೆ ಬಂದು ರಿಲ್ಯಾಕ್ಸ್ ಮಾಡಿ. ಈಗ ನೆಕ್ಸ್ಟ್ ಮೂಮೆಂಟ್ ನೆಕ್ ರೊಟೇಷನ್. ಕಂಪ್ಲೀಟ್ ಕ್ಲಾಕ್ ವೈಸ್ ರೊಟೇಷನ್ ಮಾಡೋಣ. ನಿಧಾನವಾಗಿ ಕೆಳಗೆ ಬಾಗಿ. ಈಗ ರೈಟ್, ಅಪ್, ಲೆಫ್ಟ್, ಡೌನ್. ಇನ್ನೊಂದು 3 ಸುತ್ತು ಇದೇ ರೀತಿ ಮಾಡೋಣ. ನಿಧಾನವಾಗಿ ಕಂಟಿನ್ಯೂ ಮಾಡಿ. ಕಂಪ್ಲೀಟ್ ರೊಟೇಷನ್ ಆಗಬೇಕು ಕುತ್ತಿಗೆದು. ಫಾಸ್ಟಾಗಿ ಮಾಡುವಾಗಿಲ್ಲ, ನಿಧಾನವಾಗೇ ಮಾಡಬೇಕು. ವೆರಿ ಗುಡ್. ಲಾಸ್ಟ್ ರೌಂಡ್. ಈಗ ಆಪೋಸಿಟ್ ದಿಕ್ಕಲ್ಲಿ ಮಾಡೋಣ. ನಿಧಾನವಾಗಿ ಲೆಫ್ಟ್, ಅಪ್, ರೈಟ್ ಆ್ಯಂಡ್ ಡೌನ್. ಕಂಟಿನ್ಯೂ ಮಾಡಿ. 2 ಸುತ್ತು. ವೆರಿ ಗುಡ್. ನಿಧಾನವಾಗಿ ಮಾಡಿ. ಕೊನೆಯ ಸುತ್ತು. ಕಮ್ ಬ್ಯಾಕ್ ಟು ಸೆಂಟರ್. ಕುತ್ತಿಗೆ ಸುತ್ತಮುತ್ತ ಏನೆಲ್ಲ ಮೂಮೆಂಟ್ಸ್ ಫೀಲ್ ಆಗ್ತಿದೆ ಅಂತ ಗಮನಿಸ್ತಾ ಹೋಗಿ. ಮಸಲ್ ಟೆನ್ಷನ್ ಫೀಲ್ ಮಾಡಿ.
ನೆಕ್ಸ್ಟ್ ಪ್ರಾಕ್ಟೀಸ್ ಶೋಲ್ಡರ್ ಮೂವ್ಮೆಂಟ್ಸ್. ಸೊ ಶೋಲ್ಡರಲ್ಲಿ ಫಸ್ಟ್ ಏನು ಮೂವ್ಮೆಂಟ್ ಮಾಡೋಣ? ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಭುಜದ ಸಮಾನವಾಗಿ ಚಾಚಿ ನಿಮ್ಮ ಬಲ ಹಸ್ತನ ಎರಡು ಭುಜದ ಮಧ್ಯದಲ್ಲಿ ಇಟ್ಕೊಳ್ಳಿ. ಎಡ ಹಸ್ತದಿಂದ ನಿಮ್ಮ ಮೊಣಕೈಯನ್ನು ಹಿಡ್ಕೊಳ್ಳಿ. ಎಸ್, ಹಿಡ್ಕೊಂಡು ಇದನ್ನು ಕೆಳಗೆ ತಳ್ಳಕ್ಕೆ ಟ್ರೈ ಮಾಡಬೇಕು, ಕೆಳಗೆ ಪುಷ್ ಮಾಡಬೇಕು. ಎಸ್, ನಿಮಗೆ ನಿಮ್ಮ ಬಲ ಭುಜದಲ್ಲಿ ಸ್ಟ್ರೆಚ್ ಫೀಲ್ ಆಗಬೇಕು ಚೆನ್ನಾಗಿ. ಎಸ್, ಹೋಲ್ಡ್ ಮಾಡಿ. ಇದೆಲ್ಲರಿಗೂ ಸ್ಟ್ರೆಚ್ ಫೀಲ್ ಆಗ್ತಿದೆ ಅಲ್ಲ? ಹೋಲ್ಡ್ ಮಾಡಿ, ಮೇಂಟೈನ್ ಮಾಡಿ. ವೆರಿ ಗುಡ್. ನಿಧಾನವಾಗಿ ಈಗ ವಾಪಸ್ ಮಧ್ಯಕ್ಕೆ ಬನ್ನಿ. ಈಗ ಎಡಗಡೆ ಪ್ರಾಕ್ಟೀಸ್ ಮಾಡೋಣ. ಎಡಗೈಯನ್ನು ಮಧ್ಯದಲ್ಲಿ ಇಟ್ಕೊಳ್ಳಿ. ಬಲಗೈಯಿಂದ ಎಡಗೈಯನ್ನು ನಿಧಾನವಾಗಿ ಕೆಳಗೆ ಪುಷ್ ಮಾಡಿ. ವೆರಿ ಗುಡ್. ಸ್ಟ್ರೆಚ್ ಫೀಲ್ ಆಗ್ತಿದೆ ಅಲ್ಲ ನಿಮ್ಗೆ ಎಡಗೈಯಲ್ಲಿ? ಮೇಂಟೈನ್ ಮಾಡಿ ಇದೇ ಪೋಸ್ಚರ್ನ. ಉಸಿರಾಡ್ತಾ ಇರಿ, ಉಸಿರನ್ನ ಹಿಡ್ಕೋಬಾರ್ದು. ಎಸ್, ವಾಪಸ್ ಮಧ್ಯಕ್ಕೆ ಬನ್ನಿ. ಇನ್ನೊಂದೆರಡು ಸಲ ಪ್ರಾಕ್ಟೀಸ್ ಮಾಡೋಣ. ನಿಧಾನವಾಗಿ ಮತ್ತೆ ಬಲಗೈಯನ್ನು ಮಧ್ಯದಲ್ಲಿ ಇಟ್ಕೊಳ್ಳಿ. ಎಡಗೈಯಿಂದ ಪುಷ್ ಮಾಡಿ ಕೆಳಗೆ. ವೆರಿ ಗುಡ್. ಹೋಲ್ಡ್ ಮಾಡಿ, ಟೆನ್ಷನ್ ಗಮನಿಸ್ತಾ ಹೋಗಿ. ಎಸ್, ವಾಪಸ್ ಮಧ್ಯಕ್ಕೆ ಬನ್ನಿ. ಈಗ ಎಡಗೈಯನ್ನು ನಿಂತ್ಕೊಳ್ಳಿ, ಹೋಲ್ಡ್ ಮಾಡಿ, ಉಸಿರಾಡ್ತಾ ಇರಿ. ಎಷ್ಟು ಸ್ಟ್ರೆಚ್ ಆಗ್ತಿದೆ ಅಂತ ಗಮನಿಸ್ತಾ ಇರಿ. ಮತ್ತೆ ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ ಕಣ್ಮುಚ್ಚಿ. ಸೊ ನಿಮ್ಮ ಭುಜದಲ್ಲಿ ಹೇಗೆ ಸ್ಟ್ರೆಚ್ ಫೀಲ್ ಆಗಿದೆ ಅಂತ ಗಮನಿಸ್ತಾ ಹೋಗಿ. ಎಸ್, ನೆಕ್ಸ್ಟ್ ಮೂಮೆಂಟ್ ಶೋಲ್ಡರ್ ರೊಟೇಷನ್ ಮಾಡೋಣ. ಎಸ್, ನಿಮ್ಮ ಬೆರಳುಗಳನ್ನು ಭುಜದ ಮೇಲೆ ಇಟ್ಕೊಳ್ಳಿ. ಎರಡು ಕೈಗಳನ್ನು ಜೋಡಿಸ್ಕೊಳ್ಳಿ. ಇಲ್ಲಿಂದ ಏನು ಮಾಡ್ತೀರಾ? ನಿಧಾನವಾಗಿ ಉಸಿರು ತಗೊಳ್ತಾ ಕೈ ಮೇಲೆ ತಗೋತೀರಾ, ಉಸಿರು ಬಿಡ್ತಾ ಕೆಳಗೆ. ಎಸ್, ಉಸಿರು ತಗೊಂಡು ಕೈ ಮೇಲೆ ಎತ್ತಬೇಕು, ಉಸಿರು ಬಿಡ್ತಾ ಕೆಳಗೆ ಬರಬೇಕು. ಕಂಟಿನ್ಯೂಸ್ ಮೂವ್ಮೆಂಟ್ ಆಗಬೇಕು. ಎಸ್, ಕಂಪ್ಲೀಟ್ ರೊಟೇಷನ್ ಮಾಡಿ. ವೆರಿ ಗುಡ್. ಕಂಟಿನ್ಯೂ ಮಾಡಿ ಇದೇ ರೀತಿ. ಇನ್ನೊಂದು 5 ಸುತ್ತು ಮಾಡೋಣ. ಕುತ್ತಿಗೆ ನೇರವಾಗಿರಬೇಕು. ಸೊ ನಮಗೆ ಮೂವ್ಮೆಂಟ್ ಮಾಡ್ತಿರೋವಾಗಲೇ ಸ್ವಲ್ಪ ಫ್ರೀ ಅಂತ ಅನ್ನಿಸ್ತಾ ಇರುತ್ತೆ, ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿ ಅದನ್ನು. ವೆರಿ ಗುಡ್. ಈಗ ಇದೇ ಪ್ರಾಕ್ಟೀಸ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡೋಣ. ಎಸ್, ಉಸಿರು ತಗೊಳ್ತಾ ಕೈಯನ್ನು ಮೇಲೆತ್ತಿ, ಉಸಿರು ಬಿಡುತ್ತಾ ಕೆಳಗೆ. ಎಸ್, ಕಂಟಿನ್ಯೂಸ್ ಮೂವ್ಮೆಂಟ್ ಇರಲಿ. ವೆರಿ ಗುಡ್. ಎಸ್, ಕೊನೆ ಸುತ್ತು. ವೆರಿ ಗುಡ್. ನಿಧಾನವಾಗಿ ಕೈನ ರಿಲೀಸ್ ಮಾಡಿ ಕಣ್ಮುಚ್ಚಿ ಗಮನಿಸ್ತಾ ಹೋಗಿ. ಶೋಲ್ಡರ್ಸ್ನ ಭುಜದಲ್ಲಿ ಹೇಗೆ ಫೀಲ್ ಆಗ್ತಿದೆ ಅಂತ ನೋಡಿ. ನಿಧಾನವಾಗಿ ಎರಡು ಕೈಗಳನ್ನು ಮೇಲೆತ್ಕೊಳ್ಳಿ, ಮುಷ್ಟಿಯನ್ನು ಮಾಡ್ಕೊಳ್ಳಿ. ಈಗ ಎಸ್, ಇಲ್ಲಿಂದ ರಿಸ್ಟ್ ರೊಟೇಷನ್ ಮಾಡೋಣ. ಕ್ಲಾಕ್ ವೈಸ್ ರೊಟೇಷನ್ನ ಮಾಡಿ ಇವಾಗ. ಎಸ್, ನಿಧಾನವಾಗಿ ರೊಟೇಟ್ ಮಾಡಿ, ಕಣ್ಣು ಮುಚ್ಕೊಂಡು ಮಾಡಿ ಪ್ರಾಕ್ಟೀಸನ್ನು. ಅಬ್ಸರ್ವ್ ಮಾಡಿ ಹೇಗೆ ಫೀಲ್ ಆಗ್ತಿದೆ ರಿಸ್ಟಲ್ಲಿ ಅಂತ. ಸ್ಲೋ ಆಗಿರಲಿ ಮೂವ್ಮೆಂಟು. ವೆರಿ ಗುಡ್. ಕಂಟಿನ್ಯೂ ಮಾಡಿ. ಎಸ್, ಇದೇ ಪ್ರಾಕ್ಟೀಸ್ ಈಗ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಿ. ನಿಧಾನಕ್ಕೆ ಮಾಡಿ. ವೆರಿ ಗುಡ್. 2 ಸುತ್ತು. ಎಸ್, ವಾಪಸ್ ರಿಲ್ಯಾಕ್ಸ್ ಮಾಡಿ, ಕೈಯನ್ನು ಕೆಳಗಿಡಿ. ಎಸ್, ಸೊ ಈಗ ಅಪ್ಪರ್ ಬಾಡಿಯಲ್ಲಿ ಕೊನೆಯ ಮೂವ್ಮೆಂಟ್. ಈಗೇನು ಮಾಡ್ತೀವಿ? ಎರಡು ಕೈಗಳನ್ನು ಮುಂದೆ ಚಾಚಿ, ಬೆರಳುಗಳನ್ನು ನಿಧಾನವಾಗಿ ಮಡಚ್ಕೊಳ್ಳಿ, ಮತ್ತೆ ಓಪನ್ ಮಾಡಿ. ಎಸ್, ಕ್ಲೋಸ್ ಮಾಡಿ, ಓಪನ್, ಕ್ಲೋಸ್, ಓಪನ್. ಬೆರಳುಗಳನ್ನು ಕಂಪ್ಲೀಟಾಗಿ ಚಾಚಬೇಕು. ಎಸ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್, ಓಪನ್, ಕ್ಲೋಸ್. ಎಸ್, ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಸೊ ಈ ಎಲ್ಲ ಅಭ್ಯಾಸಗಳನ್ನು ಯಾಕೆ ಮಾಡಬೇಕು ನಾವು? ಬೆರಳುಗಳಲ್ಲಿ ಮೂವ್ಮೆಂಟ್ ಯಾಕೆ ಮಾಡಬೇಕು? ನಮ್ಮ ಮನಕೈಯಲ್ಲಿ ಯಾಕೆ ಮೂವ್ಮೆಂಟ್ ಮಾಡಬೇಕು? ಸೊ ಆರ್ಥರೈಟಿಸ್ ಬರೋದಕ್ಕೆ ಇನ್ನೊಂದು ಕಾರಣ ಏನಂದರೆ ಓವರ್ ಯೂಸ್ ಅಥವಾ ಡಿಸ್ಯೂಸ್ ಅಂತ ಹೇಳ್ತೀವಿ. ಇಲ್ಲ ನೀವು ಎಕ್ಸ್ಟ್ರೀಮ್ ಆಗಿ ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರ್ತೀರಾ, ತೀರಾ ಅದನ್ನೇ ಜಾಯಿಂಟ್ನ ಯೂಸ್ ಮಾಡ್ತೀರಾ, ಅಥವಾ ಯೂಸೇ ಮಾಡೋದಿಲ್ಲ. ಸೊ ದಿನ ಪೂರ್ತಿ ಕುತ್ಕೊಂಡಿರ್ತೀರಾ, ಜಾಸ್ತಿ ಮೂವ್ಮೆಂಟ್ ಮಾಡೋದಿಲ್ಲ,
ಸೊ ಆ ಟೈಮಲ್ಲಿ ಕೂಡ ಪೇಯ್ನ್ ಬರೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ರೆಮಟೈಡ್ ಆರ್ಥ್ರೈಟಿಸ್ ಅಂತ ಒಂದು ಆರ್ಥ್ರೈಟಿಸ್ನ ಟೈಪ್ ಅಂತ ಹೇಳ್ಬೋದು. ಸೊ ಅವರಲ್ಲಿ ಏನಾಗುತ್ತೆ, ಅವರಲ್ಲಿ ಬೆರಳುಗಳಲ್ಲೇ ಜಾಸ್ತಿ ನೋವು ಬರುತ್ತೆ. ಸೊ ಅದರಿಂದ ಅವರು ಬೆರಳುಗಳಿಗೆ ಮೂವ್ಮೆಂಟ್ ಮಾಡ್ತಾ ಇರಬೇಕು. ಮೂವ್ಮೆಂಟ್ ಮಾಡ್ತಾ ಇದ್ರೆ ಏನಾಗುತ್ತೆ, ರಕ್ತ ಸಂಚಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳಿದೆ ಮುಂಚೆ ಮೂವ್ಮೆಂಟ್ ಮಾಡುವಾಗ ಅವರಿಗೆ ನೋವು ಬರುತ್ತೆ, ಪೇಯ್ನ್ ಬರುತ್ತೆ. ಸೊ ಪೇಯ್ನ್ ಬಂತು ಅಂತ ಮೂವ್ಮೆಂಟ್ನ ನಿಲ್ಲಿಸ್ಬಿಡಬಾರ್ದು. ಸೊ ಕೆಲವರು ಏನು ಮಾಡ್ತಿದೆ, ಏನೋ ಒಂದು ಮೂವ್ಮೆಂಟ್ ಮಾಡಿದೆ, ಕೈ ಎತ್ತಿದೆ, ನೋವು ಬರ್ತಿದೆ, ನಿಲ್ಲಿಸ್ಬಿಡ್ತೀನಿ ಅಂತ ಮೂವ್ಮೆಂಟೇ ಮಾಡೋದಿಲ್ಲ. ಸೊ ಮೂವ್ಮೆಂಟ್ ಮಾಡದೇ ಇದ್ದಾಗ ಏನಾಗುತ್ತೆ, ಮತ್ತೆ ಅದ್ರ ಸುತ್ತ ಜಾಯಿಂಟ್ ಸುತ್ತ ಏನು ಮಸಲ್ಸ್ ಇದೆ ಅವೆಲ್ಲ ವೀಕ್ ಆಗ್ತಾ ಹೋಗುತ್ತೆ. ಸೊ ವೀಕ್ ಆದಾಗ ಮತ್ತೆ ನೀವು ಮೂವ್ಮೆಂಟ್ ಶುರು ಮಾಡಿದ್ರೆ ಮತ್ತೆ ಪೇಯ್ನ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಸ್ಲೋ ಆಗಿ ಎವ್ರಿ ಡೇ ನಿಧಾನವಾಗಿ ಈ ಪ್ರಾಕ್ಟೀಸಸ್ನ ಮಾಡ್ತಾ ಇರಬೇಕು. ಎಸ್, ಸೊ ನೆಕ್ಸ್ಟ್ ಪ್ರಾಕ್ಟೀಸ್ ಹೋಗೋಣ. ಈಗ ಮತ್ತೆ ಸ್ಟ್ರೇಟಾಗಿ ಕೂತ್ಕೊಳ್ಳಿ, ಚೇರ್ನ ತುದಿ ಕೂತ್ಕೊಳ್ಳಿ, ಎಂಡ್ ಕೂತ್ಕೊಳ್ಳಿ. ಎಸ್, ಈಗೇನು ಮಾಡ್ತೀರಾ, ಈಗ ಸ್ಪೈನ್ಗೆ ಮೂವ್ಮೆಂಟ್ ಮಾಡೋಣ. ಹೇಗೆ ಮಾಡೋದು ಸ್ಪೈನ್ಗೆ ಮೂವ್ಮೆಂಟನ್ನು, ನಿಧಾನವಾಗಿ ಎರಡೂ ಕೈಯನ್ನು ಭುಜದ ಸಮಾನವಾಗಿ ಮತ್ತೆ ಚಾಚಿ. ಎಸ್, ಉಸಿರು ಬಿಡುತ್ತಾ ಹಿಂದೆಗಡೆಗೆ ತಿರುಗಿ ನಿಮ್ಮ ಚೇರನ್ನು ಹಿಡ್ಕೊಳ್ಳಿ. ಎಸ್, ಹಿಂದೆ ತಿರುಗಿ ಚೇರನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಎಸ್, ವೆರಿ ಗುಡ್. ಉಸಿರಾಡಿ. ನಿಮಗೆ ಬೆನ್ನಲ್ಲಿ ಸ್ಟ್ರೆಚ್ ಫೀಲ್ ಆಗ್ತಿರುತ್ತಲ್ಲ, ಗಮನಿಸಿ ಅದನ್ನು. ವೆರಿ ಗುಡ್. ನಿಧಾನವಾಗಿ ಉಸಿರು ತಗೊಂಡು ವಾಪಸ್ ಮಧ್ಯಕ್ಕೆ. ಸೊ ಇದೇ ಮೂವ್ಮೆಂಟ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡೋಣ. ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಹಿಂದಕ್ಕೆ ತಿರುಗಿ ಚೇರನ್ನು ಹಿಡ್ಕೊಳ್ಳಿ. ವೆರಿ ಗುಡ್. ಸ್ಟ್ರೆಚ್ ಫೀಲ್ ಮಾಡಿ ಬೆನ್ನಲ್ಲಿ ಹೇಗಾಗ್ತದೆ ಅಂತ. ಎಸ್, ನಿಧಾನವಾಗಿ ಉಸಿರು ಬಿಡ್ತಾ ವಾಪಸ್ ಮಧ್ಯಕ್ಕೆ ಬನ್ನಿ. ಸೊ ಇದನ್ನೇ 2 ಸಲ ಮಾಡೋಣ. ನಿಧಾನವಾಗಿ ಉಸಿರು ಬಿಡಿ. ಎಸ್, ಹಿಂದೆ ತಿರುಗಿ ಈಗ ಹೋಲ್ಡ್ ಮಾಡಿ ಉಸಿರಾಡ್ತಾ ಇರಿ. ಒಂದು 5 ಕೌಂಟ್ ಹೋಲ್ಡ್ ಮಾಡೋಣ. ಉಸಿರು ತಗೊಳ್ಳಿ, ಕಣ್ಮುಚ್ಚಿ. ಉಸಿರಾಟದ ಮೇಲೆ ಗಮನ ಇರಲಿ. ನಿಧಾನವಾಗಿ ಉಸಿರು ಬಿಡ್ತಾ ವಾಪಸ್ ಮಧ್ಯಕ್ಕೆ ಬನ್ನಿ. ಈಗ ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಬಲಗಡೆಗೆ ತಿರ್ಕೊಳ್ಳಿ. ಕಣ್ಮುಚ್ಚಿ ಗಮನಿಸಿ ಉಸಿರಾಟನ. ಮತ್ತೆ ನಿಧಾನವಾಗಿ ವಾಪಸ್ ಮಧ್ಯಕ್ಕೆ ಬನ್ನಿ. ಕೈಗಳನ್ನು ರಿಲೀಸ್ ಮಾಡಿ. ಗಮನಿಸಿರ್ತೀರ ನೀವು, ಇಡೀ ಬೆನ್ನಿನ ಮಸಲ್ಸ್ ಎಲ್ಲಾನು ಸ್ಟ್ರೆಚ್ ಆದಂಗೆ ಫೀಲ್ ಆಗ್ತಿದೆ ನಿಮಗೆ ಅಂತ. ಸೊ ಈಗ ತುಂಬ ಕೂತ್ಕೊಂಡೇ ಇರ್ತೀರ ಇಡೀ ದಿನ, ಅವಾಗ ಬೆನ್ನಿಗೆ ಮೂವ್ಮೆಂಟ್ ಇರೋದಿಲ್ಲ. ಸೊ ಬೆನ್ನು ಹಿಡ್ಕೊಂಡಂಗೆ ಇರುತ್ತೆ, ಸ್ಟಿಫ್ನೆಸ್ ಕೂಡ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಆ ಸ್ಟಿಫ್ನೆಸ್ನ ಕಡಿಮೆ ಮಾಡೋದಕ್ಕೆ ಈ ಪ್ರಾಕ್ಟೀಸನ್ನು ಮಾಡಬೇಕು ನಾವು.